ಇವತ್ತು ನಾವು ಮಾತಾಡ್ತಿರೋ ವಿಚಾರ ಇಡೀ ಭಾರತೀಯ ಚಿತ್ರರಂಗದ ಗಮನ ಸೆಳೆದ ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಬಗ್ಗೆ. ನಿನ್ನೆ ಅಷ್ಟೇ ನೋಡ್ಕೊಂಡ್ ಬಂದೆ ರಾತ್ರಿ. KGF ನಂತ ಒಂದು ಮಾಸ್ಟರ್ ಹಿಟ್ ಕೊಟ್ಟ ಮೇಲೆ ಯಶ್ ಅವರ ಮುಂದೆ ಏನು ಮಾಡ್ತಾರೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಿಗೂ ಇತ್ತು, ನನಗೂ ಇತ್ತು. ಇತ್ತೀಚೆಗೆ ಟೀಸರ್ ಬಗ್ಗೆ ನಾನೊಂದು ರಿಯಾಕ್ಷನ್ ವಿಡಿಯೋ ಮಾಡಿದ್ದೆ, ದೊಡ್ಡ ಕಾಂಟ್ರವರ್ಸಿ ಸೃಷ್ಟಿಯಾಗಿತ್ತು. ಗೀತು ಮೋಹನ್ ದಾಸ್ ಅವರ ಜೊತೆ ಕೈ ಜೋಡಿಸಿದಾಗ ಎಕ್ಸ್ಪೆಕ್ಟೇಷನ್ ಅಂತೂ ಆಕಾಶ ಮುಟ್ಟಿತ್ತು. ಆದರೆ ಸಿನಿಮಾ ರಿಲೀಸ್ ಆದ್ಮೇಲೆ ಏನಾಗ್ತಾ ಇದೆ, ಎಲ್ಲೆಡೆ ಭಾರಿ ಚರ್ಚೆ. ಕೆಲವರು ಇದನ್ನ ಮಾಸ್ಟರ್ ಪೀಸ್, ಹಾಲಿವುಡ್ ಲೆವೆಲ್ ಸಿನಿಮಾ ಅಂತ ಕೊಂಡಾಡ್ತಾ ಇದ್ದಾರೆ, ಕೆಲವರು ಮಾತ್ರ. ಇನ್ನು ಕೆಲವರು ಏನಪ್ಪ ಇದು ತಲೆನೋವು, ಸ್ಟೋರಿನೇ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ, ಟೀಕೆನೂ ಮಾಡ್ತಾ ಇದ್ದಾರೆ. ನಿಜಕ್ಕೂ ಟಾಕ್ಸಿಕ್ ಹೇಗಿದೆ? ಇದೊಂದು ವಿಫಲ ಪ್ರಯೋಗನ ಅಥವಾ ನಮಗೆ ಅರ್ಥವಾಗದ ಕಲಾಕೃತಿ ಏನಾದ್ರೂ ಇದೆಯಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎಲ್ಲವನ್ನ ಮಾತಾಡ್ಕೊಳ್ಳೋಣ. ಒಂದು 100% ಆನೆಸ್ಟ್ ರಿವ್ಯೂ ಮೂಲಕ ಸಿನಿಮಾದ ಪ್ಲಸ್ ಅಂಡ್ ಮೈನಸ್ ಎರಡನ್ನೂ ಹೇಳ್ತೀನಿ ನಾನು. ನಿಮಗೆ ಗೊತ್ತು, ಪ್ಲಸ್ ಒಂದನ್ನೇ ಹೇಳಲ್ಲ, ಮೈನಸ್ ಒಂದನ್ನೇ ಹೇಳಲ್ಲ, ಎರಡು ಹೇಳ್ತೀನಿ. ಮೊದಲನೇದಾಗಿ ಈ ಸಿನಿಮಾದ ಕಥಾನಾಯಕನ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಮಾತಾಡಲೇಬೇಕು. ಇದೊಂದು ಟಿಪಿಕಲ್ ಹೀರೋ ಕ್ಯಾರೆಕ್ಟರ್ ಅಲ್ಲ. ಒಬ್ಬ ಪಕ್ಕಾ ಸ್ವಾರ್ಥಿ, ಸೆಲ್ಫಿಶ್ ವ್ಯಕ್ತಿ ಹೇಗಿರ್ತಾನೆ, ಎಲ್ಲಾನು ಬಿಟ್ಟು ತನ್ನ ಫ್ಯಾಮಿಲಿಗೋಸ್ಕರ, ಅದರಲ್ಲೂ ವಿಶೇಷವಾಗಿ ತನ್ನ ಅಕ್ಕನಿಗೋಸ್ಕರ ಯಾವ ಲೆವೆಲ್ಗೆ ಹೋಗ್ತಾನೆ ಅನ್ನೋದನ್ನ ನಿರ್ದೇಶಕರು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಆ ಸ್ವಾರ್ಥಿಗೂ ಪ್ರೀತಿ ಹುಟ್ಟುತ್ತಾ, ಅವನಲ್ಲೂ ಲವ್ ಮೂಡುತ್ತಾ ಅನ್ನೋದನ್ನ ಸಿನಿಮಾದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರೋ ರೀತಿ ನಿಜಕ್ಕೂ ಅದ್ಭುತ. ಫಸ್ಟ್ ಹಾಫ್ ನಲ್ಲಿ ಈ ಕ್ಯಾರೆಕ್ಟರ್ ಬಿಲ್ಡಪ್ ನೋಡಿದಾಗ ವಾವ್, ಏನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಗ್ತಿದೆ ಅಂತ ಫೀಲ್ ಆಗುತ್ತೆ. ಆದರೆ ಸಮಸ್ಯೆ ಶುರುವಾಗೋದೇ ಇಲ್ಲಿ. ಈಗ ಸಿನಿಮಾದ ಅತ್ಯಂತ ವಿವಾದಾತ್ಮಕ ಭಾಗಕ್ಕೆ ಬರೋಣ, ಅದೇ ಕ್ಲೈಮ್ಯಾಕ್ಸ್. ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜನ ಟಾಕ್ಸಿಕ್ ಟಾರ್ಚರ್ ಅಂತ ಕರೆಯೋಕೆ ಶುರು ಮಾಡಿದ್ದಾರೆ. ಯಾಕೆ ಹೀಗಾಗೋಯ್ತು ನೋಡಿ? ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ವರೆಗೂ ಏನೇನ್ ನಡ್ಕೊಂಡು ಬಂದಿರುತ್ತೆ ಅದನ್ನ ಆಡಿಯನ್ಸ್ ಸ್ವಲ್ಪ ಅನಲೈಸ್ ಮಾಡೋಕೆ ಟೈಮ್ ಸಿಕ್ಕಿದ್ರು ಕೂಡ ಕ್ಲೈಮ್ಯಾಕ್ಸ್ ಬರೋ ಅಷ್ಟರಲ್ಲಿ ಕತೆ ಅಷ್ಟು ಏನಂತಾರೆ ಮೆಸಪ್ ಆಗ್ಬಿಡುತ್ತೆ. ಕೆಲವರಿಗೆ ಆ ಗದ್ದಲನ್ನ ತಡ್ಕೊಳಕ್ಕೂ ಆಗಲ್ಲ. ಎಲ್ಲದಕ್ಕಿಂತ ದೊಡ್ಡ ಮೈನಸ್ ಪಾಯಿಂಟ್ ಅಂದ್ರೆ ಡೈಲಾಗ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ನಾಯಕನ ವಾಯ್ಸ್ ಯಾಕೆ ಆ ಥರ ಆಗಿದೆ, ಏನಾದರೂ ಹೊಸ ಟೆಕ್ನಾಲಜಿ ಯೂಸ್ ಮಾಡಿದಾರಾ ಅಥವಾ ಉದ್ದೇಶಪೂರ್ವಕವಾಗಿಯೇ ಆ ಥರ ಮಾಡಿದಾರಾ ಅಥವಾ ಡಬ್ಬಿಂಗ್ ಆಡಿಯೋ ಮಿಕ್ಸಿಂಗ್ ನಲ್ಲಿ ಪ್ರಾಬ್ಲಮ್ ಆಗಿದೆಯಾ, ಇದು ನನಗೆ ಗೊತ್ತಿಲ್ಲ. ಅಥವಾ ನನ್ನ ಥಿಯೇಟರ್ ಪ್ರಾಬ್ಲಮ್, ಅದೂ ಗೊತ್ತಿಲ್ಲ. ಕೆಲವರಿಗೆ ಇದು ಹೊಸತನ ಅಂತ ಅನ್ನಿಸಬಹುದು, ಆದರೆ ಬಹುಪಾಲು ಜನರಿಗೆ ಇದು ಸಿಕ್ಕಾಪಟ್ಟೆ ಡಿಸ್ಟರ್ಬಿಂಗ್ ಆಗಿ ಫೀಲ್ ಆಗಿರುತ್ತೆ ಬಹುಶಃ. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ನಾವು KGF ನೋಡಿದ್ವಿ, ಅಲ್ಲೂ ಕೂಡ ಅಬ್ಬರ ಇತ್ತು, ಸ್ಪೀಡ್ ಇತ್ತು, ಟ್ವಿಸ್ಟ್ಗಳಿತ್ತು. ಆದರೆ ಅಲ್ಲಿ ಪ್ರತಿಯೊಂದು ಸಣ್ಣ ಡೀಟೇಲಿಂಗು ನಮ್ಗೆ ಉತ್ತರ ಸಿಗ್ತಾ ಇತ್ತು. ರಾಕಿ ಯಾಕೆ ಅಲ್ಲಿಗೆ ಹೋದ, ಏನಕ್ಕೆ ಹಿಂಗಾಯ್ತು, ಕೊನೆಗಾದರೂ ಆ ಸೀನ್ಸ್ ಡಿಕೋಡ್ ಆಗ್ತಾ ಇತ್ತು. ಆದರೆ ಟಾಕ್ಸಿಕ್ನಲ್ಲಿ ಸುಮಾರು ಪ್ರಶ್ನೆಗಳು ಅನ್ಆನ್ಸರ್ಡ್ ಆಗೇ ಉಳಿದುಬಿಟ್ಟಿದೆ. ಅವ್ನು ಯಾಕೆ ಅಲ್ಲಿಗೆ ಬಂದ, ಯಾಕೆ ಹಾಗೆ ಮಾಡ್ದ, ಅದಕ್ಕೆಲ್ಲ ಸಣ್ಣ ಸುಳಿವು ಸಿಗುತ್ತೆ. ಆದರೆ ಹೆಂಗ್ ಶುರು ಮಾಡ್ದ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಇಡೀ ಸಿನಿಮಾ ನೋಡುವಾಗ ಎಲ್ಲಿಂದನೋ ಏನೋ ಯಾಕೋ ಅನ್ನೋ ಫೀಲು ಆಗಾಗ ಬರ್ತಾನೆ ಇರುತ್ತೆ. ಒಂದಕ್ಕೊಂದು ಸರಿಯಾಗಿ ಲಿಂಕ್ ಸಿಕ್ಕಿದ್ರೆ ಸ್ಕ್ರೀನ್ ಪ್ಲೇನಲ್ಲೇ ಅದೊಂದು ಜನರಿಗೆ ಅರ್ಥ ಆಗೋ ಥರ ಎಕ್ಸಿಕ್ಯೂಟ್ ಮಾಡಿದ್ರೆ ಯಾರಿಗೂ ಮೈಂಡ್ ಡಿಸ್ಟರ್ಬ್ ಆಗ್ತಿರ್ಲಿಲ್ಲ. ಇನ್ನು ಡೈಲಾಗ್ ವಿಚಾರಕ್ಕೆ ಬಂದ್ರೆ ಸಿನಿಮಾದಲ್ಲಿ ಡೈಲಾಗ್ಸ್ಗಳು ಸಿಕ್ಕಾಪಟ್ಟೆ ಮಾಸ್ ಆಗಿದೆ. ಥಿಯೇಟರ್ ನಲ್ಲಿ ಫ್ಯಾನ್ಸ್ ಕ್ರೇಜಿಯಾಗಿ ಕಿರ್ಚಾಡ್ಲಿ, ಕೂಗಾಡ್ಲಿ ಅಂತಾನೆ ಗೊತ್ತಿದ್ದು ಪ್ಲಾನ್ ಮಾಡಿ ಬರೆದಿದ್ದಾರೆ. ಹೊಸ ತರದ ಇಂಟ್ರೆಸ್ಟಿಂಗ್ ಆದ ಡೈಲಾಗ್ಸ್ಗಳು ಕೂಡ ಇವೆ ಅದರಲ್ಲಿ. ಆದ್ರೆ ಒಂದ್ ಸಣ್ಣ ದೋಷ ಏನಪ್ಪಾ ಅಂದ್ರೆ ಕೆಲವೊಂದು ಡೈಲಾಗ್ಗಳು ಇಲ್ಲಿ ಡೈಲಾಗ್ ಹೇಳ್ಬೇಕಲ್ಲ ಅಂತ ಹೇಳ್ತಾ ಇದ್ದೀನಿ ಅನ್ನೋ ತರ ಫೀಲ್ ಆಗುತ್ತೆ. ಸಿಚುಯೇಷನ್ಗೆ ತಕ್ಕಂತೆ ನ್ಯಾಚುರಲ್ ಆಗಿ ಬರೋ ಡೈಲಾಗ್ಗಳು ಸೂಪರ್ ಹಿಟ್ ಆಗ್ತವೆ, ಅದು ನಿಮ್ಗೆ ಗೊತ್ತು. ಆದ್ರೆ ಬಲವಂತವಾಗಿ ತುರುಕಿದ ಡೈಲಾಗ್ಗಳು ಕತೆಗೆ ಸ್ವಲ್ಪ ಕನೆಕ್ಟ್ ಆಗಲ್ಲ. ಆದ್ರೂ ಆಸ್ ಎ ಸ್ಟ್ಯಾಂಡ್ ಅಲೋನ್ ಡೈಲಾಗ್ಸ್ ಮಸ್ತ್ ಆಗಿದೆ, ಅದರಲ್ಲೂ ಅನುಮಾನನೇ ಇಲ್ಲ. ನಾನಿಲ್ಲೊಂದು ಪ್ರಮುಖವಾದ ವಿಚಾರವನ್ನ ಸ್ಟ್ರಾಂಗ್ ಆಗಿ ಹೇಳಲೇಬೇಕು. ಸಿನಿಮಾ ರಿಲೀಸ್ ಆದಾಗಿಂದ ಎಷ್ಟೋ ಫ್ಯಾನ್ಸ್ಗಳಿಂದ, ಕೆಲವು ಕಂಟೆಂಟ್ ಕ್ರಿಯೇಟರ್ಗಳಿಂದ ಒಂದು ರಿವ್ಯೂ ಬರ್ತಾ ಇದೆ, ಈ ಸಿನಿಮಾ ಹಾಲಿವುಡ್ ಸಿನಿಮಾ ನೋಡೋರ್ಗ್ ಮಾತ್ರ, ಹಾಲಿವುಡ್ ಐಡಿಯಾ ಇರೋರ್ಗ್ ಮಾತ್ರ ಇದು ಅರ್ಥ ಆಗೋದು, ಬೇರೆ ನಾರ್ಮಲ್ ಆಡಿಯನ್ಸ್ಗೆ ಈ ಸಿನಿಮಾ ನೋಡೋಕೆ ಬರಬೇಡಿ ಅಂತ. ಇದು ಅತ್ಯಂತ ತಪ್ಪು ಕಲ್ಪನೆ. ಅಕಸ್ಮಾತ್ ಹಾಗೇನಾದ್ರೂ ಆಗಿದ್ರೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಯಾವಾಗಲೂ ಯೂಸ್ ಮಾಡ್ತಾರಲ್ಲ ಬುದ್ಧಿವಂತರಿಗೆ ಮಾತ್ರ ಅಂತ, ಅದೇ ಥರ ಒಂದು ಟ್ಯಾಗ್ ಲೈನ್ ಹಾಕಬೇಕಿತ್ತು. ಯಶ್ ಅವರಿಗೆ ಅಭಿಮಾನಿಗಳಿರೋದು ಬರೀ ಹಾಲಿವುಡ್ ಸಿನಿಮಾ ನೋಡೋರು ಮಾತ್ರನಾ? ನೋ, ಅವರು ಕಳ್ಳರ ಸಂತೆ, ಕಿರಾತಕ, ಗೂಗ್ಲಿ, ರಾಜಾವಲಿ ನೋಡಿ ಫ್ಯಾನ್ಸ್ ಆಗಿರೋದು ತುಂಬ ಜನ ಇದ್ದಾರೆ. ಹಳ್ಳಿಗಳಿಂದ ಹಿಡಿದು ಸಿಟಿಯವರೆಗೂ ಎಲ್ಲರೂ ಅವರನ್ನ ಆರಾಧಿಸ್ತಾರೆ. ಹಾಲಿವುಡ್ ನೋಡೋರು ಮಾತ್ರ ಸಿನಿಮಾ ನೋಡಿ ಆಮೇಲೆ ಟಾಕ್ಸಿಕ್ ನೋಡಿ ಅಂತ ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಮಾತಲ್ಲ. ಇದು ನನಗೆ ಸರಿ ಅಂತಾನೂ ಅನಿಸಿಲ್ಲ. ಆ ಥರ ಹೇಳಿದವರು ಮೂರ್ಖರು. ಕನ್ನಡ ಸಿನಿಮಾ ಅಂದಮೇಲೆ ಅದು ಕನ್ನಡದ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಅರ್ಥ ಆಗಬೇಕು. ನೀವು ಹಾಲಿವುಡ್ ರೇಂಜಲ್ಲಿ ವಿಜುವಲ್ಸ್ ಕೊಡಿ, ಖುಷಿ ಪಡ್ತೀವಿ, ಯಾವ್ದಾವುದೋ ರೊಮ್ಯಾಂಟಿಕ್ ಸೀನ್ಸ್ನೆಲ್ಲ ಸೇರಿಸಿ, ಅದೆಲ್ಲ ಇಲ್ಲ. ನಮಗೆ ಫಸ್ಟ್ ಕತೆ ಕನೆಕ್ಟ್ ಆಗಬೇಕು ತಾನೆ. ನಾವು ಸಿನಿಮಾದವರು, ನಾವು ಸ್ಟೋರಿ ಟೆಲ್ಲರ್ಸು, ನಮ್ಮ ಕಥೆಯನ್ನು ಸ್ಕ್ರೀನ್ ಮೇಲೆ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿಲ್ಲ ಅಂದರೆ ಜನ ಹೇಗೆ ಅರ್ಥ ಮಾಡ್ಕೊಳ್ತಾರೆ? ಡೈರೆಕ್ಟರ್ ಬಂದು ಪ್ರತಿಯೊಬ್ಬರ ಕಿವಿಯಲ್ಲೂ ಕತೆ ಹೇಳೋಕ್ಕಾಗುತ್ತಾ? ಇದೆಲ್ಲ ಆಗಲ್ಲ.
ಸ್ಕ್ರೀನ್ ಮೇಲೆ ಆನ್ಸರ್ ಸಿಗಬೇಕಷ್ಟೇ. ಇನ್ನು ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಈ ಕಾಲದಲ್ಲಿ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದ್ರೆ, ನಾನು ಕೂತ ಜಾಗದಲ್ಲಿ ಟಾಕ್ಸಿಕ್ ಕಲೆಕ್ಟೆಡ್ 5000 crores ಅಂತ ಪ್ರಾಂಪ್ಟ್ ಕೊಟ್ರೆ ಒಂದು ಅದ್ಭುತವಾದ ಪೋಸ್ಟರ್ ರೆಡಿ ಆಗ್ಬಿಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ 1000 ಕೋಟಿ 2000 ಕೋಟಿ ಮಾಡ್ತು ಅಂತ ಬರೋ ಇಮೇಜ್ ನೋಡಿ ಇದು AI, ಇದು ಸುಳ್ಳು ಅಂತ ವಾದ ವಿವಾದ ಮಾಡ್ಕೊಂಡು ಕೂರೋದ್ರಲ್ಲಿ ಅರ್ಥ ಇಲ್ಲ. ಯಾವುದೇ ಒಂದು ಸಿನಿಮಾ ಸಕ್ಸಸ್ಫುಲ್ ಆಗಿ ರನ್ ಆದ್ಮೇಲೆ ಆ ಪ್ರೊಡ್ಯೂಸರ್ ಟೀಮ್ ಕಡೆಯಿಂದಲೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಕೆಲವರು ಎಷ್ಟು ಕಲೆಕ್ಟ್ ಆಗಿದೆ ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳಲ್ಲ. ಅಫಿಷಿಯಲ್ ಪೇಜ್ನಲ್ಲಿ ಬರೋದನ್ನು ಮಾತ್ರ ನಂಬಿ ಸುಮ್ಮನೆ ಫೇಕ್ ಪೋಸ್ಟರ್ಗಳನ್ನು ನೋಡಿ ಹೊಡೆದಾಡ್ಕೊಳ್ಬೇಡಿ. ಎಲ್ಲವನ್ನ ಬದಿಗಿಟ್ಟು ಒಂದು ಆನೆಸ್ಟ್ ಒಪಿನಿಯನ್ ಹೇಳ್ಬೇಕು ಅಂದರೆ, ಕನ್ನಡ ಚಿತ್ರರಂಗಕ್ಕೆ ಇಂಥದ್ದೊಂದು ಸಿನಿಮಾ ಖಂಡಿತ ಬೇಕಿತ್ತು. ಸ್ವಲ್ಪ ರೊಮ್ಯಾನ್ಸ್ ಕಡಿಮೆ, ಸ್ವಲ್ಪ ಅಡಲ್ಟ್ ಸೀನ್ ಕಡಿಮೆ ಮಾಡಿದರೆ ಚೆನ್ನಾಗಿರ್ತಿತ್ತು. ಇದನ್ನ ನಾನು ಕಳೆದ ರೀಲ್ನಲ್ಲಿ ಕಾರವಾಗಿ ಹೇಳಿದೆ. ಈ ಸತಿ ಸ್ವಲ್ಪ ಪಾಪ ರಿಲೀಸ್ ಆಗಿದೆ. ಈ ಕನ್ನಡಿಗನ್ ತುಳಿಯುವಂತ ಕೆಲಸ ನಾವೇ ಮಾಡಬಾರ್ದು. ಕನ್ನಡಿಗರಾಗಿ ಟಾಕ್ಸಿಕ್ ಸಿನಿಮಾದ ವಿಜುವಲೈಸೇಷನ್ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡಲೇಬೇಕು. ಇಡೀ ವರ್ಲ್ಡ್ ಲೆವೆಲ್ನಲ್ಲಿ ಕನ್ನಡ ಸಿನಿಮಾದ ತಲೆ ಎತ್ತುವಂತೆ ಮಾಡಿದ್ದಾರೆ ಯಶ್ ಅವ್ರ ಡೈರೆಕ್ಟ್ರು, ಪ್ರೊಡಕ್ಷನ್ ಟೀಮ್ ಎಲ್ಲರೂ. ಅವ್ರ 2 ರೋಲ್ಗಳ ಆಕ್ಟಿಂಗ್ ಕೂಡ ಚೆನ್ನಾಗಿದೆ. ಅದು 100% ಎಫರ್ಟ್ ಹಾಕಿದ್ದಾರೆ. ಆದ್ರೆ ಕಥೆಯಲ್ಲಿ ಮತ್ತು ಸ್ಕ್ರೀನ್ ಪ್ಲೇನಲ್ಲಿ ಇನ್ನೂ ಸ್ವಲ್ಪ ದಮ್ ಇದ್ದಿದ್ರೆ ಇದು ಸೂಪರ್ ಡೂಪರ್ ಹಿಟ್ ಆಗ್ತಿತ್ತು. ಅಲ್ಲಿ ಸ್ವಲ್ಪ ಎಡವಿದ್ದಾರೆ. ಮ್ಯೂಸಿಕ್ ಸ್ವಲ್ಪ ಡೌನ್ ಆಗಿದೆ. ಎಡಿಟಿಂಗ್, ಸಿನಿಮ್ಯಾಟೋಗ್ರಫಿ ಲೆವೆಲ್ ಬೇರೆನೇ ಇದೆ. ಕೊನೆಯದಾಗಿ ಒಂದು ಪ್ರಮುಖ ಸಂದೇಶ: ಇಂಟರ್ನೆಟ್ ನಲ್ಲಿ ಬರೋ ನೆಗೆಟಿವ್ ಅಥವಾ ಪಾಸಿಟಿವ್ ರಿವ್ಯೂಸ್ ನೋಡಿ ಸಿನಿಮಾ ನೋಡೋ ಪ್ಲಾನ್ ಕ್ಯಾನ್ಸಲ್ ಮಾಡ್ಕೊಳ್ಬೇಡಿ. OTT ಅಲ್ಲಿ ಬರ್ಲಿ ಆಮೇಲೆ ನೋಡೋಣ ಅಂತ ಕಾಯ್ಬೇಡಿ. ಯಾಕಂದ್ರೆ ಒಬ್ರಿಗೆ ಇಷ್ಟ ಆಗದ ಸಿನಿಮಾ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗಬಹುದು. ಎಷ್ಟೋ ಬಾರಿ ರಿವ್ಯೂ ನೋಡಿ ಥಿಯೇಟರ್ ಮಿಸ್ ಮಾಡಿ ಆಮೇಲೆ OTT ಅಲ್ಲಿ ನೋಡಿದಾಗ ಇಂಥ ಸಿನಿಮಾ ಥಿಯೇಟರ್ ನೋಡಬೇಕಿತ್ತು ಅಂತ ರಿಗ್ರೆಟ್ ಮಾಡಬೇಡಿ. ಕನ್ನಡ ಸಿನಿಮಾ ಬೆಳಿಬೇಕು ಅಂದ್ರೆ ನಾವು ಥಿಯೇಟರ್ಗೆ ಹೋಗ್ಲೇಬೇಕು. ಕನ್ನಡ ಅನ್ನೋ ಒಂದು ಕಾರಣಕ್ಕೆ ಕೆಲವು ಸಿನಿಮಾಗಳಿಗೆ ಕಣ್ಣು ಮುಚ್ಕೊಂಡಾದ್ರು ಹೋಗಿ ನೋಡಿ, ಟಿಕೆಟ್ ತಗೊಳ್ಳಿ, ಸಿನಿಮಾ ನೋಡಿ, ನಿಮ್ಮ ರಿವ್ಯೂಸ್ನ ನೀವೇ ಡಿಸೈಡ್ ಮಾಡಿ. ನಮಗೇನು ಅನ್ನಿಸ್ತು ನಾವು ಅದನ್ನು ಮಾತ್ರ ಹೇಳಿದ್ದೇವೆ. ಇದೇ ಎಲ್ರಿಗೂ ಅನಿಸುತ್ತೆ ಅಂತ ನಾವೇನು ಹೇಳ್ತಿಲ್ಲ. ನಿಮಗೆ ಟಾಕ್ಸಿಕ್ ಸಿನಿಮಾ ಹೇಗನ್ನಿಸ್ತು ಕಮೆಂಟ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಒಳ್ಳೆ ಸಿನಿಮಾ ಮಾಡಿ, ಕೆಟ್ಟ ದೃಶ್ಯ ತೆಗೆದಾಕಿ. ದೊಡ್ಡ ಸಮರ್ಥನೆಗಳು ಬೇಡ, ನಾವೆಲ್ಲ ಹಾಗೆ ಹುಟ್ಟಿದ್ವ ಅನ್ನೋ ಮಾತುಗಳು ಬೇಡ. ಗೊತ್ತಿರುತ್ತೆ, ಅಪ್ಪ ಅಮ್ಮನ ಜೊತೆ ನೋಡಿಕೊಂಡು ಮಾಡುವಂತಹ ಸಿನಿಮಾನ ಮಾತ್ರ ನೋಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.